ಹೆಂಡತಿ ಮತ್ತು ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿದ, ಮೂವರನ್ನ ಕೊಂದು ತಾನು ನೇಣಿಗೆ ಶರಣಾದ. ನಿಜಕ್ಕೂ ಈಗಿನ ಜನರಿಗೆ ಅದೇನಾಗಿದೆಯೋ ಏನೋ ಕಣ್ರಿ. ಇಬ್ರು ಮುದ್ದಾದ ಮಕ್ಕಳನ್ನ ಉಸಿರುಗಟ್ಟಿಸಿ ಕೊಂದ ಸ್ವಂತ ಅಪ್ಪ ಕಣ್ರಿ. ಹೆಂಡತಿ ಅಂತಾನು ನೋಡದೆ ಆಕೆಯನ್ನ ಉಸಿರುಗಟ್ಟಿಸಿ ಸಾಯಿಸೇ ಬಿಟ್ಟ. ತಾನು ನೇಣಿಗೆ ಶರಣಾದ ಘಟನೆಯೊಂದು ಮೈಸೂರಿನಲ್ಲಿ ನಡೆದು ಹೋಗಿದೆ. ಜನರು ಇಷ್ಟೊಂದು ಕಟುಕ ಯಾಕಾಗ್ತಾ ಇದ್ದಾರೆ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ಮಿತಿ ಮೀರಿ ಸಂಪಾದನೆ ಹಿಂದೆ ಬಿದ್ದಿದ್ದಾರೆ. ಯಾವುದೋ ಕೆಲಸದಲ್ಲಿ ಲಾಸ್ ಆಗಿ ಈಗ ತನ್ನ ತುಂಬಿದ ಕುಟುಂಬದ ಉಸಿರು ನಿಲ್ಲಿಸಿದ ಪಾಪಿ ತಂದೆ ಕಣ್ರಿ. ಸಾಯುವಷ್ಟು ಆತನ ಮನಸ್ಥಿತಿ ಹೋಗಿದೆ ಅಂದ್ರೆ ಆತನ ಮನಸ್ಸು ಅದೆಷ್ಟು ನೊಂದಿರ್ಬೇಡ. ಪುಟಾಣಿಗಳನ್ನ ಕೊಲ್ಬೇಕಾದ್ರೆ ಆತನ ಹೃದಯ ಅದೆಷ್ಟು ಗಟ್ಟಿ ಮಾಡಿಕೊಂಡಿರ್ಬೇಡ. ನಿಜಕ್ಕೂ ಆ ಮನೆಯ ಮುಂದೆ ಜನಸಾಗರ ಸೇರಿತ್ತು. ಗಂಡ, ಹೆಂಡತಿ, ಮಕ್ಕಳು, 4 ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ನೋಡಿ. ಜನರ ಕಣ್ಣಲ್ಲಿ ನೀರಿದೆ. ತಂದೆಯನ್ನ ಆಡಿಕೊಳ್ಳೋರು ಆಡಿಕೊಳ್ತಾ ಇದ್ರು, ಮಹಿಳೆಯರು ಹಿಡಿ ಶಾಪ ಹಾಕ್ತಾ ಇದ್ರು. ಎಲ್ಲದಕ್ಕೂ ಸಾವೊಂದೇ ಪರಿಹಾರನ ಅಂತ ಮಾತಾಡಿಕೊಳ್ತಿದ್ರು ಕಣ್ರಿ. ಮೈಸೂರಿನ ಹುಣಸೂರಿನಲ್ಲಿ 4 ಸಾವು. ಮನೆ ಮುಂದೆ ಆವರಿಸಿದೆ ಸೂತಕದ ಛಾಯೆ. ವ್ಯಕ್ತಿಯೊಬ್ಬ ತನ್ನ ಹೆಂಡತಿ ಮತ್ತು 2 ಮಕ್ಕಳನ್ನ ಕೊಂದು ನಂತರ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಯುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದ. ಅದರಲ್ಲಿ ಕೆಲವು ಆಘಾತಕಾರಿ ವಿಚಾರ ಬಯಲಾಗಿವೆ ನೋಡಿ. ಹೌದು, ಮೈಸೂರು ಜಿಲ್ಲೆಯ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ಇಂಥ ದುಃಖಕರ ಘಟನೆ ನಡೆದೋಗ್ಬಿಟ್ಟಿದೆ. ಒಂದೇ ಮನೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು ಮತ್ತು ತಾಯಿ ವಾಸವಿದ್ರು ಕಣ್ರಿ. 3 ದಿನದ ಹಿಂದೆ ತಾಯಿಯನ್ನ ಅಜ್ಜಿ ಮನೆಗೆ ಕಳಿಸ್ಕೊಟ್ಟಿದ್ದ. ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇದ್ದಾಗ ಅವರನ್ನ ಕೊಂದು ತಾನು ನೇಣಿಗೆ ಶರಣಾಗಿದ್ದಾನೆ. ಪ್ಲಾನ್ ಮಾಡಿಯೇ ಎಲ್ಲರನ್ನ ಕೊಂದ ಗಂಡ, ಸಾಯುವ ಮುನ್ನ ಬರೆದಿಟ್ಟ ಡೆತ್ ನೋಟ್. 43 ವರ್ಷದ ಹರೀಶ್, 40 ವರ್ಷದ ಹೆಂಡತಿ ನಿಶ್ಚಿತ, 13 ವರ್ಷದ ಮಗಳು ನೆಕ್ಸಾ ಮತ್ತು 6 ವರ್ಷದ ಮಗಳು ರಕ್ಷಾಳನ್ನ ಅಮಾನವೀಯವಾಗಿ ಕೊಂದಿದ್ದಾನೆ. ಹೆಂಡತಿ ಮತ್ತು ಮಕ್ಕಳ ಬಾಯಿ ಮತ್ತು ಮೂಗಿಗೆ ಪ್ಲಾಸ್ಟರ್ ಹಾಕಿ ಕೊಲೆ ಮಾಡಿದ್ದ ನೋಡಿ. ನಂತರ ತಾನು ಮನೆಯಲ್ಲಿ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಘಟನೆ ನಡೆದ ಸ್ಥಳದಲ್ಲಿ ಡೆತ್ ನೋಟ್ ಕಂಡು ಬಂದಿದೆ. ಅದರಲ್ಲಿ ತಾನು ಮಹಡಿ ಮನೆಯ ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಸಾಯ್ತಾ ಇದ್ದೀನಿ, ನನ್ನ ಕೊನೆಯ ಆಸೆಗಳು ಆ ಡೈರಿಯಲ್ಲಿ ಇವೆ ಅಂತ ಹೇಳಿ ತಾನು ಸಾವಿಗೆ ಶರಣಾಗಿದ್ದ. ಹುಣಸೂರು ನಗರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹಗಳನ್ನ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡಲಾಗಿದೆ. ಡೆತ್ ನೋಟ್ ಮತ್ತು ಇದರ ಆಧಾರದ ಮೇಲೆ ತನಿಖೆ ಮುಂದುವರಿಸಲಾಗಿದೆ. ಕುಟುಂಬದ ಸದಸ್ಯರಿಂದ ಹೇಳಿಕೆ ಪಡೆಯುತ್ತಿರುವ ಪೊಲೀಸರು ಅದರ ಜೊತೆ ಹರೀಶ್ ಅವರ ತಂದೆ ಕೋಡಿ ಸತ್ಯನಾರಾಯಣ ಅವರು ಈ ಘಟನೆಯಿಂದ ತುಂಬಾ ಆಘಾತಕ್ಕೊಳಗಾಗಿದ್ದಾರೆ. ಕುಟುಂಬದಲ್ಲಿ ಯಾವುದೇ ದೊಡ್ಡ ವಿವಾದವಿದೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಕಣ್ರಿ. ಪೊಲೀಸರು ಎಲ್ಲಾ ಕೋನಗಳಿಂದ ತನಿಖೆ ನಡೆಸುತ್ತಿದ್ದಾರೆ. ಹರೀಶ್ ಈಗಷ್ಟೇ ಹೊಸ ಬಿಸ್ನೆಸ್ ಆರಂಭಿಸಿದ್ದ ಅಂತಾನೂ ಹೇಳಲಾಗ್ತಾ ಇದೆ. ಆದರೆ ಕುಟುಂಬವನ್ನೇ ಕೊಲೆ ಮಾಡೋದಕ್ಕೆ ಕಾರಣವಾಗಿರೋದೇನು ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.